ಕಾನೂನು ಮಾಡೋಕ್ಕೆ ಪೂರ್ವದಲ್ಲಿ ಹಲವು ವಿಚಾರ ಮಾಡಬೇಕು. ಸುಳ್ಳನ್ನು ಸೋಲಿಸುವ ಸಲುವಾಗಿ ಕಾನೂನು ಮಾಡೋದು ಯೋಗ್ಯ, ಆದರೆ ಆ ಸುಳ್ಳು ಸಲುವಾಗಿ ನೇಮಕ ಮಾಡಿದಂಥ ಒಂದು ಕಾನೂನು ಸತ್ಯದ ಬಾಯಿಯನ್ನು ಹೆಚ್ಚಿಸಬಾರ್ದು, ಸತ್ಯದ ಕುತ್ತಿಗೆ ಹೆಚ್ಚಿಸಬಾರ್ದು ಅಂತ. ಸತ್ಯ ಅನ್ನೋದು ಭಾಳ ದೊಡ್ಡದು, ಅದು ಡಿಫೈನ್ ಮಾಡೋದು ಭಾಳ ಕಷ್ಟ. ಸತ್ಯ ಸುಳ್ಳು ಹೆಂಗೆ ಹೇಳೋದು? ಅದಕ್ಕೆ ಇಲ್ಲಿ ನ್ಯೂಟ್ರಲ್ ಮನುಷ್ಯ. ಇವತ್ತು ನಾವು ಮಾತಾಡ್ತಾ ಇದ್ದೀವಿ, ಹೌದು ಹಿಂದುತ್ವವಾದಿಗಳು ಕೆಲವೊಮ್ಮೆ ಏನೋ ಬುಲ್ಡೋಜರ್ ಸಂಸ್ಕೃತಿ 80-20 ಇಂಥವು ಇಲ್ಲದ ಸುಳ್ಳು ಸುದ್ದಿಗಳು ಹಬ್ಸುವಂಥದ್ದು, ಇಲ್ಲಿ ದೇಶ ಮುಸಲ್ಮಾನ ಸಂಖ್ಯೆ ಹೆಚ್ಚಾಗ್ತಂತ ಹೇಳುವಂಥ ಅಪಪ್ರಚಾರ ಮಾಡ್ಕೊಳ್ಳೋದು, ಮತ್ತೇನು ಮಾಡುವಂಥದ್ದು. ಅದೇ ಮುಸಲ್ಮಾನರು ಇವ್ರ ಬಗ್ಗೆ ಅಪಪ್ರಚಾರ ಮಾಡೋದು, ಹಿಂದೂಗಳ ಬಗ್ಗೆ. ಹೀಗೆ ನಡೆದ ಕೊನೆಗೆ ಏನಾಗಿತ್ತು ಅಂದರೆ ಇವತ್ತು ಹೊಂದಾಣಿಕಿಲ್ಲಂಥ ಪರಿಸ್ಥಿತಿ ಬಂದಿರ್ತದೆ, ಜಗಳದ ಹಂತಕ್ಕೆ ಬಂದದ್ದು. ಈಗ ಸಂದರ್ಭ ನೋಡಿ, ನಮ್ಮ ಕರಾವಳಿ ಏರಿಯಾದಲ್ಲೇ ಎಂಥ ವಿದ್ವತ್ತಿದ್ದ ಜನ ಅಲ್ಲಿದ್ದವರು. ಕರಾವಳಿ, ಶಿವಮೊಗ್ಗ ಒಂದು ಕಾಲಕ್ಕೆ ಎಂಥದ್ದವ್ರು, ಗಿರೀಶ್ ಕಾರ್ನಾಡ್ ಅಂತವರು, ಕುವೆಂಪು ಅಂತವ್ರು, ಎಂಥದ್ದು ಕವಿಗಳು, ಲೇಖಕರು, ವಿಮರ್ಶಕರು, ಚಿಂತಕರು ಬಂದು ಹೋಗಿದಾರಲ್ಲ. ಇವತ್ತು ನೆನಪಿಸ್ಕೊಂಡ್ರೆ ಭಯ ಅನ್ನಿಸ್ತದೆ. ಎಷ್ಟಲ್ಲೇ ಹತ್ಯೆಗಳಾಗ್ತಾಯಿದ್ದಾವೆ, ಎಷ್ಟು ಜಗಳ ಆಗ್ತಾಯಿದ್ದಾವೆ. ಅದನ್ನ ತಡೆ ಸಲುವಾಗಿ ಇವತ್ತು ಕಾನೂನು ತರ್ತಾ ಇದ್ರು, ಒಳ್ಳೆಯ ಉದ್ದೇಶ. ಆದರೆ ಆ ಕಾನೂನ ಮುಂದೆ ಬರುತ್ತಿರೋ ಸರ್ಕಾರ ಕೈಯಾಗ ಬ್ರಹ್ಮಾಸ್ತ್ರ ಆಗಬಾರದು, ಇನ್ನೊಬ್ಬರು ಒಂದು ಒಳ್ಳೆ ಸಲುವಾಗಿ. ಆದರೆ ಎಚ್ಚರಿಕೆಯಿಂದ ಈಗ ಮಾಡ್ಬೇಕಾಗಿತ್ತು ನಮ್ಮ ಕೆಲಸ. ಅದಕ್ಕಾಗಿ ಹಲವು ರೀತಿ ನಮ್ಮ ಸಾರ್ವಜನಿಕ ಚಿಂತನೆ ಆಗಬೇಕು, ಅದು ಚರ್ಚೆ ಆಗಲಿ ಅದರ ಬಗ್ಗೆ. ಇನ್ನೂ ಆಗಲಿ ಇನ್ನಷ್ಟು ವಿಧಾನ ಪರಿಷತ್, ವಿಧಾನಸಭೆ ಚರ್ಚೆ ಆಗಲಿ. ಚರ್ಚೆ ಆಗಿ ಪರ್ಫೆಕ್ಟ್ ತಂದು ಅದನ್ನು ಮಾಡಿದರೆ ಹೆಚ್ಚು ಯೋಗ್ಯ. ಇಲ್ಲ ಅದಪ್ಪ ಅಂತಂದರೆ ಈಗ ಆಗಿದಲ್ಲ, ಇಡೀ